ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಪಟಾಕಿ ರಕ್ಷಿತಾ ಸಕಲಕಲಾ ವಲ್ಲಭ ಗಿಲ್ಲಿ ಕೊಟ್ಟ ಚಾರ್ಜ್ ಹೋಯ್ತು ಇಲ್ವಾ? ಇಲ್ಲಿ ಅದನ್ನ ಆಫ್ ಮಾಡುವ, ಕ್ಲೋಸ್ ಅಂತ ಕೊಡ. ಪಟಾಕಿ ರಕ್ಷಿತಾ ಸಕಲಕಲಾ ವಲ್ಲಭ ಗಿಲ್ಲಿ ಕೊಟ್ಟ ಪಂಚ್ಗೆ ಪಟಾಕಿ ರಕ್ಷಿತಾ ಸಕಲಕಲಾ ವಲ್ಲಭ ಗಿಲ್ಲಿ ಕೊಟ್ಟ ಪಂಚ್ಗೆ ಡ್ಯಾಶಿಂಗ್ ಧ್ರುವ್ ಟುಸ್ ಪಟಾಕಿ ಯಾತ್ರ. ಧ್ರುವಂತ್ನ ಸಪೋರ್ಟ್ಗೆ ಬಂದಂತಹ ಛಲಗಾರ್ತಿ ಅಶ್ವಿನಿ ಸೀಕ್ರೆಟ್ ರೂಮ್ ಹೀರೋ ಅಂತ ಬರೀರಿ ಅಂದ್ರು. ಇದನ್ನ ಕೇಳಿ ಬಿದ್ದು ಬಿದ್ದು ನಕ್ಕಂತಹ ರಕ್ಷಿತಾ ಗಿಲ್ಲಿ ಸೀಕ್ರೆಟ್ ರೂಮ್ ಹೀರೋ ಅಲ್ಲ, ಝೀರೋ ಎಂದ ರಕ್ಷಿತಾ. ತಮ್ಮನ್ನ ಪ್ರೀತಿಸುವ ಜನರು ಪ್ರೀತಿಯಿಂದ ಏನಂತ ಕರಿಬೇಕು ಅದನ್ನ ಬರೀರಿ ಅಂತ ಕೊಟ್ರೆ ಒಬ್ಬೊಬ್ರು ಒಂದೊಂದೊಂದೊಂದು ಹೆಸರನ್ನ ಹೇಳ್ತಿದ್ದಾರೆ. ಹಾಗಾದ್ರೆ ಚಟುವಟಿಕೆ ಯಾವ ರೀತಿಯಾಗಿ ನಡೀತಿದೆ, ಕಂಟೆಸ್ಟೆಂಟ್ಗಳು ಬರೆದಿರುವಂಥ ಹೆಸರುಗಳೇನು, ಬನ್ನಿ ನೋಡ್ತಾ ಹೋಗೋಣ. ವಿಡಿಯೋನ ಅಂತಿದ್ದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮೊದಲಾಗಿ ಈಗ ಗಿಲ್ಲಿ ಅವರು ತಮ್ಮನ್ನ ಹೊರ ಜಗತ್ತಿನ ಜನ ಏನಂತ ಪ್ರೀತಿಯಿಂದ ಕರಿಬೇಕು ಅನ್ನೋದನ್ನ ಏನ್ ಬರ್ದಿದ್ದಾರೆ ನೋಡೋಣ. ಪರಾಳ್ ಗಿಲ್ಲಿ ಅಂತ ಬರ್ದಿದ್ದಾರೆ, ಮತ್ತೆ ಹ್ಯಾಶ್ ಟ್ಯಾಗ್ಸ್ ಅಲ್ಲಿ ಸಕಲಕಲಾ ವಲ್ಲಭ ಅಂತ ಬರ್ದಿದ್ದಾರೆ. ನಿಜಕ್ಕೂ ಈ ಪರಾಳ ಗಿಲ್ಲಿ ಅಂತಂದರೆ ನಮಗಂತೂ ಇದ್ರ ಮೀನಿಂಗ್ ಅರ್ಥ ಆಗಲಿಲ್ಲ. ನಿಮಗೇನಾದರೂ ಗೊತ್ತಿದ್ರೆ ಅದನ್ನು ಕಾಮೆಂಟ್ ಮಾಡಿ. ಒಂದು ರೀತಿ ಈತ ಹಾಸ್ಯ ನಟ ಆಗಿರೋ ಕಾರಣಕ್ಕಾಗಿ ಈ ರೀತಿಯಾದಂಥ ಪದ ಬಳಕೆಗಳು ನಡೀತಾ ಇರುತ್ತೆ. ಹಾಗಾಗಿ ಪರಾಳ ಗಿಲ್ಲಿ ಈ ಒಂದು ಹೆಸರು ಗಿಲ್ಲಿ ಅವರಿಗೆ ಸೂಟ್ ಆಗುತ್ತಾ, ಮತ್ತು ಇವರನ್ನು ನೀವು ಪ್ರೀತಿಯಿಂದ ಇದೇ ರೀತಿಗೆ ಕರೀಲಿಕ್ಕೆ ಇಚ್ಛಿಸ್ತೀರಾ? ಕಾಮೆಂಟ್ ಮಾಡಿ. ಸಕಲಕಲಾ ವಲ್ಲಭ ಇದೊಂದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹೀಗಾಗಿ ಅಂದರೆ ಇವರು ತುಂಬ ಹ್ಯಾಶ್ ಟ್ಯಾಗ್ಸ್ನಲ್ಲಿ ತುಂಬ ಹೆಸರುಗಳನ್ನು ಬರೆದಿದ್ದಾರೆ ಆ ಒಂದು ಬೋರ್ಡ್ನಲ್ಲಿ, ನೀವು ನೋಡಿ. ಸೊ ಅದರಲ್ಲಿ ಈ ಸಕಲಕಲಾ ವಲ್ಲಭವನ್ನು ನಾವು ಪಿಕ್ ಮಾಡಿದ್ದೀವಿ. ಸಕಲಕಲಾ ವಲ್ಲಭ ಗಿಲ್ಲಿ ಅವರಿಗೆ ಸೂಟ್ ಆಗುತ್ತಾ? ಎಸ್, ಸೂಟ್ ಆಗುತ್ತೆ. ಯಾಕಂತಂದರೆ ಇವರೊಬ್ಬ ಕಾಮಿಡಿಯನ್ ಮತ್ತು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ಆ್ಯಕ್ಟರ್ ಕೂಡ, ಈಸ್ ಎ ಗುಡ್ ಆ್ಯಕ್ಟರ್. ಯಾಕಂತಂದರೆ ನೋಡಿ, ನೀವು ಅವ್ರಿಗೆ ಎಷ್ಟು ಮೆಮೊರಿ ಪವರ್ ಇದೆ ಅಂತಂದರೆ ಒಂದು ಸತಿ ಅವರು ನೀಟಾಗಿ ಸ್ಕ್ರಿಪ್ಟ್ ಏನಾದರೂ ಓದ್ಕೊಂಡ್ಬಿಟ್ರೆ ಅಂತಂದರೆ, ಈಗ ಈ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಇರೋ ಕಾರಣಕ್ಕಾಗಿ ಯೋಗರಾಜ್ ಭಟ್ರವರು ಒಂದು ಸಂದರ್ಶನದಲ್ಲಿ ಈ ಒಂದು ವಿಚಾರ ಹಂಚ್ಕೊಂಡಿರ್ತಾರೆ. ಒಂದು ಸತಿ ಗಿಲ್ಲಿ ಏನಾದರೂ ಸ್ಕ್ರಿಪ್ಟ್ನ ನೀಟಾಗಿ ಓದ್ಕೊಂಡ್ಬಿಟ್ಟ ಅಂತ ಅಂದ್ಕೊಳ್ಳಿ, ಒಂದು ಸತಿ ತನಗದು ಬರುತ್ತೆ ಅನ್ನೋದು ಕನ್ಫರ್ಮ್ ಆಗಿಬಿಡ್ತು ಅಂತ ಅಂದ್ಕೊಳ್ಳಿ, ಸ್ಕ್ರಿಪ್ಟ್ ಬೇಡ, ರೀಟೇಕ್ಸ್ ಬೇಡ, ನೀಟಾಗಿ ಹಾಗೆ ತೊಗೊಂಡು ಹೋಗ್ಬಿಡ್ತಾರೆ ಅವರು. ಆಮೇಲೆ ಮತ್ತೆ ಭಯನೂ ಪಡೋದಿಲ್ಲ, ಆತಂಕದಲ್ಲೂ ಇರೋದಿಲ್ಲ. ಅದು ಆ ಡೈಲಾಗ್ ಬರುತ್ತೋ ಇಲ್ಲೋ, ನನಗೆ ನೆನಪಿರುತ್ತೋ ಇಲ್ವೋ, ಈ ರೀತಿಯಾದಂಥದ್ದು ಇರೋದೇ ಇಲ್ಲ. ಕ್ಲಿಯರ್ ಆಗಿ ಕ್ಲೆವರ್ ಆಗಿ ಇದ್ಬಿಡ್ತಾರೆ ಗಿಲ್ಲಿ. ಸೊ ಆ ರೀತಿ ಹುಡುಗ ಅಂತ ಹೇಳಿ, ಮತ್ತು ಒಬ್ಬ ಒಳ್ಳೆಯ ನಟ ಅಂತ ಹೇಳಿ ಯೋಗರಾಜ್ ಭಟ್ರು ಈ ಒಂದು ಮಾತನ್ನು ಹೇಳಿದರು. ಸೊ ಈ ಮಾತನ್ನು ಅವ್ರು ಹೇಳಿದ್ದಾರೆ ಅಂತಂದರೆ ಅವ್ರಿಗೆ ನಾವು ಪ್ರಶಂಸೆಯನ್ನು ನೀಡಲೇಬೇಕಾಗತ್ತೆ ಗಿಲ್ಲಿ ಅವ್ರಿಗೆ. ಸೊ ನೋಡಿ, ಒಬ್ಬ ಗುಡ್ ಆ್ಯಕ್ಟರ್ ಮತ್ತು ಒಬ್ಬ ಗುಡ್ ಕಾಮಿಡಿಯನ್ ಗಿಲ್ಲಿ ಅವರು. ಅದರ ಜೊತೆಗೆ ಈಸ್ ಅ ಗುಡ್ ಡ್ಯಾನ್ಸರ್ ಕೂಡ. ನೋಡಿದ್ದೀರಾ ನೀವು ಅವರು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ಹೇಳಿ. ಅಶ್ವಿನಿ ಗೌಡ ಜೊತೆಗೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು. ಮತ್ತು ಒಂದಿಷ್ಟು ಶೋಗಳಲ್ಲಿ ಅವರು ಭಾಗಿಯಾದಾಗೂ ಕೂಡ ಅವರ ಪರ್ಫಾರ್ಮೆನ್ಸನ್ನು ನೀವು ನೋಡಿದ್ದೀರಿ. ಅದರ ಜೊತೆಗೆ ಇವರು ರೈಟರ್ ಕೂಡ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗೋ ಮೂಲಕ ಇವರು ತಮ್ಮ ವೃತ್ತಿಯನ್ನು ಶುರು ಮಾಡ್ತಾರೆ. ಸೊ ಅಲ್ಲಿ ಇವ್ರಿಗೆ ಬರಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವರೊಬ್ಬ ಅತ್ಯುತ್ತಮ ಬರಹಗಾರ ಅಂತಂದ್ರೂ ಕೂಡ ತಪ್ಪಿಲ್ಲ. ನೋಡಿ, ನೀವು ಇವರು ಆಗಾಗ ಪಂಚಿಂಗ್ ಡೈಲಾಗ್ಗಳನ್ನು ಹೊಡಿತಾರೆ. ಯಾರಿಗೆ ಬರವಣಿಗೆಯ ಸ್ಕಿಲ್ ಇರುತ್ತಲ್ಲ ಅವರಿಗೆ ಆ ರೀತಿಯಾದಂಥ ಪಂಚಿಂಗ್ ಡೈಲಾಗ್ಗಳು ಬರುತ್ತೆ. ಸೊ ನಾವು ರೈಟಿಂಗ್ ಸ್ಕಿಲ್ಲಲ್ಲಿ ನೋಡಿದ್ರೆ ನಾವು ಗಿಲ್ಲಿ ಅವರನ್ನು ಅಗ್ರಸ್ಥಾನದಲ್ಲಿ ಇಡಬೇಕಾಗತ್ತೆ ಆ ಒಂದು ಮನೆಯಲ್ಲಿ. ಸೊ ರೈಟಿಂಗು ಮತ್ತು ಹಾಡಿನಲ್ಲೂ ಕೂಡ ಆಗಾಗ ಹಾಡ್ತಿರ್ತಾರೆ ಅವರು, ಸಖತ್ತಾಗೆ ಹಾಡ್ತಿರ್ತಾರೆ. ಆ್ಯಕ್ಚುಲಿ ಸಿಂಗರ್ ಆಗಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದು ಮಾಳು ಅವರು, ಆದರೆ ಗಿಲ್ಲಿ ಅವರೇ ಅತಿ ಹೆಚ್ಚಾಗಿ ಹಾಡಿದ್ದನ್ನು ನೀವು ಕೇಳಿರ್ತೀರ. ಸೊ ಹಾಡಿನಲ್ಲೂ ಕೂಡ ಸೈ, ಡ್ಯಾನ್ಸಿನಲ್ಲೂ ಸೈ, ನಟನೆಯಲ್ಲೂ ಕೂಡ ಸೈ, ಮತ್ತು ರೈಟಿಂಗಲ್ಲಿ ಸೈ, ಎಲ್ಲ ಒಂದು ರೀತಿ ಆಲ್ರೌಂಡರ್ ಅಂತ ಹೇಳ್ಬೋದು. ಮತ್ತು ಎಲ್ಲರ ಜೊತೆಯೂ ಕೂಡ ಕೂತ್ಕೊಳ್ಳೋದು ಮತ್ತು ಬಿಗ್ ಬಾಸ್ ಮನೆಯನ್ನು ಒಂದು ರೀತಿ ಎಂಗೇಜ್ ಆಗಿ ಇಡಲಿಕ್ಕೆ ಗಿಲ್ಲಿ ಅವರು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅಂತಂದರೆ ತಪ್ಪಿಲ್ಲ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಗಿಲ್ಲಿಗೆ ಸಕಲಕಲಾ ವಲ್ಲಭ ಅಂತ ಕರಿಬಹುದಾ ಅಥವಾ ಇಲ್ವಾ? ಇನ್ನೂ ಬೇರೆ ಒಂದು ಏನಾದರೂ ನಿಮಗೆ ಇಷ್ಟ ಆಗೋ ಹೆಸರೇನಾದರೂ ಇದೆಯಾ? ಅದನ್ನು ಕಾಮೆಂಟ್ ಮಾಡಿ. ಈಗ ಅಶ್ವಿನಿ ಗೌಡ ಅವರು ತಮ್ಮ ಸರದಿ ಬಂದಾಗ ಅವರು ಬೋರ್ಡ್ನಲ್ಲಿ ಏನು ಬರೆದ್ರು ಅನ್ನೋದನ್ನು ನೋಡೋಣ. ಛಲಗಾರ್ತಿ, ದಿಟ್ಟ ಮಹಿಳೆ, ಖಡಕ್ ಹೆಣ್ಣುಮಗಳು, ಖಡಕ್ ಅಶ್ವಿನಿ, ಮತ್ತು ಏನಂತ ಬ್ರ್ಯಾಂಡ್ BBK12 ಕಂಟೆಸ್ಟೆಂಟ್ ಅಂತ ಹೇಳಿ ನೋಡಿ ಹ್ಯಾಶ್ಟ್ಯಾಗ್ಸಲ್ಲಿ ಇವರು ತುಂಬ ಬರೆದಿದ್ದಾರೆ. ಸೊ ಅದರಲ್ಲಿ ನಾನು ಒಂದನ್ನು ಪಿಕ್ ಮಾಡಿದ್ದೀನಿ, ಛಲಗಾರ್ತಿ ಅಂತ
ಪಿಕ್ ಮಾಡಿದ್ದೀವಿ. ಸೊ ಮತ್ತು ಇವ್ರಿಗೆ ಇನ್ನೊಂದು ಹಠವಾದಿ ಅಂತಲೂ ಕೂಡ ಬರೆದಿದ್ದಾರೆ, ಹಠವಾದಿನೂ ಕೂಡ ಬರೆದಿದ್ದಾರೆ. ಹಠ ಇದೆ, ಛಲನೂ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಕೆಲವೊಮ್ಮೆ ಏನಾಗುತ್ತಂದರೆ ಇವರಲ್ಲಿರುವಂಥ ನೆಗೆಟಿವಿಟಿ ಇವ್ರನ್ನ ಏನು ಮಾಡಿಬಿಡುತ್ತೆ ಅಂತಂದರೆ ಇವರ ಆಟನ ಹಾಳು ಮಾಡಿದ್ದು ಸಾಕಷ್ಟಿದೆ ಅದಕ್ಕೆ ಉದಾಹರಣೆಗಳು. ಮತ್ತು ಇವರು ಮಾತು ಅಂತ ಬಂದಾಗ ಕೆಲವೊಮ್ಮೆ ಇವರ ನಾಲಿಗೆಗೂ ಬ್ರೈನ್ಗೂ ಸಿಂಕೆ ಆಗೋದಿಲ್ಲ, ಆ ರೀತಿಯಾಗಿ ಮಾತಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ. ತಾಳ್ಮೆ ಇಲ್ಲ. ಬಟ್ ದಿಟ್ಟ ಮಹಿಳೆ ಅಂತಂದರೆ ತಪ್ಪಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ನಾವು ಇಲ್ಲಿವರೆಗೂ ಸೀಸನ್ನಲ್ಲಿ ಗಮನಿಸ್ಕೊತ ಬಂದರೆ ಅಪರೂಪ ಈ ರೀತಿಯಾದಂಥ ದಿಟ್ಟ ಛಲಗಾರ್ತಿಯ ಮಹಿಳೆ. ಸೊ ಅಶ್ವಿನಿ ಗೌಡ ಅವರಿಗೆ ಛಲಗಾರ್ತಿ ಮಹಿಳೆ ಅಂತ ಅನ್ಲಿಕ್ಕೆ ನೀವು ಒಪ್ಕೊಳ್ತೀರಾ? ಅವ್ರಿಗೆ ಛಲಗಾರ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅದಕ್ಕಿಂತ ಹೊರತಾಗಿ ನೀವು ಏನಾದ್ರೂ ಅವ್ರಿಗೆ ಹೆಸರು ಕೊಡಲಿಕ್ಕೆ ಇಷ್ಟಪಡ್ತೀರಾ? ಅದನ್ನು ನೀವು ಕಾಮೆಂಟ್ ಮಾಡಿ. ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿವರೆಗೂ ಆಗು ಹೋಗುಗಳು ಸಾಕಷ್ಟು ನಡೆದಿದೆ. ಸೊ ಇವತ್ತು ನಾವು ಗಿಲ್ಲಿ ಅವರನ್ನು ತುಂಬ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಬಿಗ್ ಬಾಸ್ ಮನೆಯಲ್ಲಿ ಅತ್ಯುತ್ತಮ ಆಟಗಾರ ಅಂತ ನಾವು ಹೇಳ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಇಂಡೈರೆಕ್ಟಾಗಿ ಅಶ್ವಿನಿ ಗೌಡನೂ ಕೂಡ ಕಾರಣ ಆಗಿರ್ತಾರೆ. ಯಾಕಂತಂದರೆ ಅಶ್ವಿನಿ ಗೌಡ ಅವರು ಒಂಥರ ಹೆಂಗಂತಂದರೆ ಮದವೇರಿದ ಆಣೆ ರೀತಿಯಾಗಿ ಅವರಿದ್ದಾಗ ಅವರ ಮದವನ್ನು ಇಳಿಸುವಂತಹ ಗಿಲ್ಲಿ ಅವರು ಅವರ ಒಂದು ಆ ಶತಾಯಗತಾಯ ಪ್ರಯತ್ನ ಮತ್ತು ವಾರದ ಪೂರ್ತಿ ಅಶ್ವಿನಿ ಜೊತೆಗೆ ಫೈಟ್ ಮಾಡೋದು, ಅವರಿಗೆ ಟಕ್ಕರ್ ಕೊಡೋದು, ಕೌಂಟರ್ ಕೊಡೋದು, ಸೊ ಈ ರೀತಿಯಾಗಿ ಮಾಡ್ಕೊಳ್ತಾ ಗಿಲ್ಲಿ ಅವರು ಎಂಗೇಜ್ ಆಗ್ತಾ ಇದ್ರು ಸ್ಕ್ರೀನ್ನಲ್ಲಿ. ಸೊ ಹಾಗೆ ಇಲ್ಲಿ ಗಿಲ್ಲಿ ಇವತ್ತು ಪ್ರಮುಖ ಸ್ಥಾನದಲ್ಲಿ ಕಾಣ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಅಶ್ವಿನಿ ಗೌಡನೂ ಕೂಡ ನೆಗೆಟಿವ್ ರೋಲ್, ನೆಗೆಟಿವ್ ಶೇಡಲ್ಲಿ ಇದ್ರೂ ಪರವಾಗಿಲ್ಲ, ಬಟ್ ಅವರು ಕಾರಣಕರ್ತರಾಗಿರ್ತಾರೆ. ಸೊ ಅವ್ರದ್ದು ಒಂದು ರೀತಿಯಾದಂಥ ಹಠ, ಅವ್ರದ್ದೊಂದು ರೀತಿಯಾದಂಥ ಛಲ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಇನ್ನು ಮೂರನೇದಾಗಿ ನಾವು ರಕ್ಷಿತಾ ಶೆಟ್ಟಿ ವಿಚಾರಕ್ಕೆ ಬರೋಣ. ರಕ್ಷಿತಾ ಶೆಟ್ಟಿ ಅವ್ರು ಕೊಟ್ಟಂಥ ಹೆಸರು ಏನು ಅಂತಂದರೆ ಪಟಾಕಿ ಅಂತ ಬರೆದಿದ್ದಾರೆ. ನಾನು ಈ ಒಂದು ಪ್ರೋಮೋ ನೋಡುವಾಗ ಎಲ್ಲರೂ ತುಂಬ ಚೆನ್ನಾಗಿ ಕನ್ನಡದಲ್ಲಿ ಆ ಒಂದು ಬೋರ್ಡಲ್ಲಿ ಬರಿತಾ ಇದ್ದಾಗ ರಕ್ಷಿತಾ ಶೆಟ್ಟಿ ಏನು ಮಾಡ್ತಾರೆ, ಬರೀತಾರಾ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಅವರು ಇಂಗ್ಲೀಷಲ್ಲೇ ಬರೆದಿದ್ದಾರೆ. ಅವ್ರಿಗೆ ಕನ್ನಡ ಮಾತನಾಡೋದೇ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅಂಥದ್ರಲ್ಲಿ ಇನ್ನೂ ಬರವಣಿಗೆ ಸ್ಕಿಲ್ ಬರಬೇಕು ಅಂತಂದರೆ ಇನ್ನೂ ದಿನಗಳು ಬೇಕಾಗುತ್ತೆ ರಕ್ಷಿತಾ ಶೆಟ್ಟಿಗೆ. ಸೊ ಅವ್ರು ಏನು ಮಾಡಿದ್ದಾರೆ, ಒಂದು ಲೈನ್ನಲ್ಲೇ ಅವರು ತಮಗೇನಂತ ಕರಿಬೇಕು ಅನ್ನೋ ಆ ಹೆಸರನ್ನ ಮುಗಿಸ್ಬಿಟ್ಟಿದ್ದಾರೆ. ಪಟಾಕಿ ರಕ್ಷಿತಾ ಅಂತ ಕರೆದು ಬಿಟ್ರೆ ಸಾಕು, ನನಗೆ ನನ್ನ ಜೀವನ ಸಾರ್ಥಕ ಆಯಿತು ಅನ್ನೋ ರೀತಿಯಾಗಿ ರಕ್ಷಿತಾ ಇದ್ದಾರೆ. ಸೊ ರಕ್ಷಿತಾಳಿಗೆ ಪಟಾಕಿ ಅನ್ನೋ ಆ ಹೆಸರನ್ನ ಕೊಡಲಿಕ್ಕೆ ನಿಮಗಿಷ್ಟ ಇದೆಯಾ? ಅವರನ್ನು ಅದೇ ರೀತಿ ಪ್ರೀತಿಯಿಂದ ಕರೀಲಿಕ್ಕೆ ಇಷ್ಟಪಡ್ತೀರಾ? ಅದನ್ನು ಕಾಮೆಂಟ್ ಮಾಡಿ. ಪಟಾಕಿ ಅನ್ನೋ ಹೆಸರು ಬಗ್ಗೆ ನಾವು ಅನಲೈಸ್ ಮಾಡೋದಾದರೆ ಬಿಗ್ ಬಾಸ್ ಮನೆಯಲ್ಲಿ ನಿಜ ಚಿನುಕುರುಳಿ, ಪಟಾಕಿ ಮತ್ತು ಒಂದು ರೀತಿ ಏನಂತ ಹೇಳಬೇಕು ಗೊತ್ತಾಗಂಗಿಲ್ಲ. ಯಾವಾಗ ಇವರು ಒಂಥರ ಲಕ್ಷ್ಮೀ ಪಟಾಕಿ ಥರ ಆಗ್ಬಿಡ್ತಾರೆ ಅನ್ನೋದೇ ಗೊತ್ತಾಗಂಗಿಲ್ಲ. ಇವರು ಟುಸ್ ಪಟಾಕಿ ಆಗಿದ್ದು ತುಂಬ ಕಮ್ಮಿ. ಇವರೊಂಥರ ನಿಜ ಒಂಥರ ಬಾಂಬ್ ಇದ್ದಂಗೆ, ಮತ್ತು ಒಂದು ರೀತಿ ಪಟಾಕಿನೇ. ಇವರು ಸಿಡಿತಾ ಇದ್ರೆ ಸಿಡಿತಾನೇ ಇರ್ತಾರೆ. ಇವರು ಪಟಾಕಿಯಲ್ಲಿ ರಕ್ಷಿತಾ ಶೆಟ್ಟಿಗೆ ಯಾವ ಪಟಾಕಿನ ಕೊಡಲಿಕ್ಕೆ ನೀವು ಇಷ್ಟಪಡ್ತೀರಾ ಅದನ್ನು ಕಾಮೆಂಟ್ ಮಾಡಿ. ಇದು ಇಂಪಾರ್ಟೆಂಟ್ ಆ್ಯಕ್ಚುಲಿ. ಸೊ ರಕ್ಷಿತಾಳ ಜರ್ನಿನ ನೋಡ್ಕೊಂಡು ಬಂದರೆ ಪಟಾಕಿ ಹೆಸರು ಕೊಡಬಹುದು ಬಿಗ್ ಬಾಸ್ ಮನೆಯಲ್ಲಿ. ಸೊ ಇವ್ರದ್ದೇ ಆದಂಥ ಒಂದು ಸ್ಟ್ರಾಟರ್ಜಿ, ಇವ್ರದ್ದೇ ಆದಂಥ ಒಂದು ಆಟ ಸಖತ್ತಾಗಿದೆ ಬಿಗ್ ಬಾಸ್ ಮನೆಯಲ್ಲಿ. ಸೊ ಕಾಮೆಂಟ್ ಮಾಡಿ ರಕ್ಷಿತಾಳ ಪಟಾಕಿ ಹೆಸರಿಗೆ. ಏನು ನೆಕ್ಸ್ಟು ನಾವು ರಕ್ಷಿತಾ ಬಗ್ಗೆ ಮಾತಾಡಿದ್ದೀವಿ ಅಂತಂತಂದರೆ ನೆಕ್ಸ್ಟು ಹೆಸರು ಬರೋದೇ ಧ್ರುವಂತ್ ಅವರು. ಧ್ರುವಂತ್ ಅವ್ರು ಏನು ಬರೆದಿದ್ದಾರೆ ಬೋರ್ಡ್ನಲ್ಲಿ ಅಂತಂದರೆ, ನನ್ನನ್ನು ನೀವು ಡ್ಯಾಶಿಂಗ್ ಧ್ರುವಂತ್ ಅಂತ ಕರೀರಿ ಅಂತ ಹೇಳಿದ್ದಾರೆ. ಡೈನಾಮಿಕ್ ಧ್ರುವಂತ್, ಈ ರೀತಿಯಾಗಿ ನನ್ನನ್ನು ನೀವು ಕಾಲ್ ಮಾಡೋದು ಅಂತ ಹೇಳಿ ಕರೆದಿದ್ದಾರೆ. ಸೊ ಇದು ಡ್ಯಾಶಿಂಗ್ ಧ್ರುವ್ ಅಂತ ಹೇಳಿದರೆ, ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಬೇಕಾಗತ್ತೆ. ಸೊ ಇವರು ಹೇಳ್ತಾರೆ, ಒಂದು ಸೀಕ್ರೆಟ್ ರೂಮ್ನಲ್ಲಿ ಇದ್ದಾಗ ನನಗೆ ತುಂಬ ಅಂದರೆ ತುಂಬ ಹಿಂಸೆ ಆಗಿತ್ತು. ಅಂದರೆ ಈ ರಕ್ಷಿತಾ ಶೆಟ್ಟಿಯ ಜೊತೆಗೆ ನಾನು ಹ್ಯಾಂಡಲ್ ಮಾಡಬೇಕಾಗಿತ್ತು ಆಕೆಯ ಜೊತೆಗೆ ಕಾಂಪ್ರೋ ಆಗಿಬಿಟ್ಟು ಆ ಆಟವನ್ನು ನಾನು ಹೆಣಿಬೇಕಾಗಿತ್ತು. ಸೊ ಆಗಲೆಲ್ಲ ತುಂಬ ಕಷ್ಟ ಆಗ್ತಿತ್ತು. ಸೊ ಅಲ್ಲಿಂದ ನನ್ನ ಆಟ ಕಮ್ಬ್ಯಾಕ್ ಆಯಿತು ಅನ್ನೋ ರೀತಿಯಾಗಿ ಅವರೇನೋ ಹೇಳ್ತಿರ್ತಾರೆ. ಸೊ ಇವ್ರೇನು ಹೇಳ್ತಿದ್ದಾರೆ, ಡ್ಯಾಶಿಂಗ್ ಧ್ರುವ್ ಅಂತ ಕರೀರಿ ಅಂತಿದ್ದಾರೆ. ಸೊ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ನೋಡಿ, ಡ್ಯಾಶಿಂಗ್ ಧ್ರುವ್ ಅಂತ ಬರೆದಿದ್ದ ತಕ್ಷಣ ನಂತರ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ, ಡ್ಯಾಶಿಂಗ್ ಧ್ರುವ್ ಅಷ್ಟೇ ಅಲ್ಲ, ಸೀಕ್ರೆಟ್ ರೂಮ್ ಹೀರೋ ಅಂತ ಬರೀರಿ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಒಂದು ಸ್ವಲ್ಪ ಪಟಾಕಿ ಎತ್ಕೊಂಡ್ಬಿಡತ್ತೆ. ಪಟಾಕಿ ರಕ್ಷಿತಾ ಅವ್ರು ಏನು ಹೇಳ್ತಾರೆ ಅಂತಂದರೆ, ಸೊ ಇದು ಸೀಕ್ರೆಟ್ ರೂಮು ಹೀರೋನಾ? ಸೀಕ್ರೆಟ್ ರೂಮ್ ಹೀರೋ ಅಲ್ಲ, ಅವರು ಝೀರೋ ಅಂತ ಹೇಳಿ ಇಲ್ಲಿ ರಕ್ಷಿತಾ ಶೆಟ್ಟಿ ಗಿಲ್ಲಿಯ ಜೊತೆಗೆ ಆಡ್ಕೊಳ್ತಾ ಇರೋದನ್ನು ನೋಡಿ. ಸೊ ಈ ರೀತಿ ರಕ್ಷಿತಾಳಿಗೆ ಈ ಧ್ರುವಂತಿಗೆ ಅದು ಯಾಕೇನು ಇಲ್ಲಿವರೆಗೂ ನೋಡಿ ಕೊನೆಯ ಹಂತದಲ್ಲಿದ್ದಾರೆ ಇವರು. ಇನ್ನೂ ಕೂಡ ಅವರಿಬ್ಬರ ನಡುವೆ ಪ್ಯಾಚಪ್ ಆಗ್ತಾ ಇಲ್ಲ. ಇಷ್ಟು ದಿನಗಳವರೆಗೂ ಅದು ಏನು ಜಗಳ ಕ್ಯಾರಿ ಮಾಡ್ಕೊಂಡು ಬರ್ತಿದ್ದಾರಲ್ಲ, ಅದು ಆಗ್ತಾನೇ ಇಲ್ಲ. ಬಟ್ ಇಬ್ರಿಗೂ ಕೂಡ ಅವ್ರವ್ರ ಬಗ್ಗೆ ಒಳ್ಳೆ ರೆಸ್ಪೆಕ್ಟೇ ಇದೆ. ಇಬ್ಬರು ಒಂದೇ ಭಾಗದವ್ರು ಕಂಡ್ರೆ ಅಂದರೂ ಕಿತ್ತಾಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ. ಗೊತ್ತಿಲ್ಲ ಇವರಿಬ್ಬರದ್ದು ಯಾವ ಸ್ಟ್ರಾಟರ್ಜಿ ಏನೋ ಅಥವಾ ಏನು ಕಥೆನೋ ಇವರಿಬ್ಬರಲ್ಲಿ ಅಂಥದ್ದು ಏನು ನಡೆದೋಗಿದೆ ಅನ್ನೋದು ಗೊತ್ತಾಗ್ತಿಲ್ಲ. ಎಸ್, ಮತ್ತೆ ಕಾವ್ಯ ವಿಚಾರ ಅಂತ ಬಂದರೆ ಕಾವ್ಯ ಏನು ಬರೆದ್ರು ಅನ್ನೋದೇ ಗೊತ್ತಾಗಲಿಲ್ಲ.
ಅವ್ರನ್ನ ಅಷ್ಟಾಗಿ ತೋರಿಸಿಲ್ಲ, ಅವ್ರು ಏನು ಬರೆದ್ರು ಅನ್ನೋದನ್ನು ಕೆ ಅಂತ ಬರೆದಿದ್ದಾರೆ ಅಷ್ಟೇ. ಬಟ್ ಅವ್ರು ಏನು ಬರೆದ್ರು ಅನ್ನೋದನ್ನು ನೀವು ಹೇಳಬೇಕಾಗತ್ತೆ. ಮತ್ತು ಅವರಿಗೆ ನೀವು ಯಾವ ಹೆಸರಿನಿಂದ ಕರೀಲಿಕ್ಕೆ ನೀವು ಇಷ್ಟಪಡ್ತೀರಾ ಅದನ್ನು ಕಾಮೆಂಟ್ ಮಾಡಿ. ಎಸ್, ಧ್ರುವಂತನನ್ನು ಕೂಡ ನೀವು ಯಾವ ಹೆಸರಿನಿಂದ, ಇವ್ರಿಗೆ ಇದೇ ಹೆಸರು ಸೂಕ್ತ ಅನ್ನೋದಿರುತ್ತಲ್ಲ, ಸೊ ಅದನ್ನು ಕಾಮೆಂಟ್ ಮಾಡಿ. ಇನ್ನು ನಂತರ ಧನುಷ್ ಅವ್ರು ಏನು ಬರ್ಕೊಂಡಿದ್ದಾರೆ ಅಂತಂದರೆ, ಟಾಸ್ಕ್ ಮಾಸ್ಟರ್ ಅಂತ ನನ್ನನ್ನು ನೀವು ಕರಿಬೇಕು ಅಂತ ಹೇಳಿದ್ದಾರೆ. ಆಲ್ವೇಸ್ ಅವರು ಆಟ ಅಂತ ಬಂದಾಗ ಬಿಟ್ಕೊಟ್ಟಿಲ್ಲ, ಆಟದಲ್ಲಿ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ಟಾಸ್ಕ್ ಮಾಸ್ಟರ್ ಇವರಿಗೆ ಬದ್ಧ ವೈರಿಯಾಗಿತ್ತು ಮತ್ತು ಟಕ್ಕರ್ ಕೊಟ್ಟಿದ್ದು ರಘು ಅವರು ಕೆಲವೊಮ್ಮೆ ಇವ್ರ ಜೊತೆಗೆ ಆಟಕ್ಕೆ ಬಿದ್ದಾಗ ಗೆದ್ದಿದ್ದಾರೆ, ಕೆಲವೊಮ್ಮೆ ಸೋತಿದ್ದಾರೆ. ಅದರಲ್ಲಿ ಈ ವೀಕ್ ಅಂತ ಬಂದಾಗ ಸೋಲ್ ಕಂಡಿದ್ದು ಮಾತ್ರ ಅದು ತುಂಬ ಅಂದರೆ ರಘು ಅವ್ರಿಗೆ ನಿರಾಶಾದಾಯಕ ವಿಚಾರ ಆಯಿತು, ತುಂಬ ಬೇಜಾರಾದರು ಅವರು. ಸೊ ಧನುಷ್ ಅವ್ರಿಗೆ ಟಾಸ್ಕ್ ಮಾಸ್ಟರ್ ಅಂತ ಕರೀರಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ. ಇನ್ನು ರಘು ವಿಚಾರಕ್ಕೆ ಬರೋಣ. ರಘು ಅವರು ನನ್ನನ್ನು ನೀವು ಕ್ಯಾಪ್ಟನ್ ಅಂತ ಕರೆದು ಬಿಡಿ ಅಂತ ಹೇಳಿದ್ದಾರೆ. ಅವ್ರನ್ನ ನೋಡಿದ್ರೆ ಹಂಗೆ ಅನಿಸುತ್ತೆ, ನಾವು ಸ್ಕೂಲ್ ಡೇಸಲ್ಲೆಲ್ಲ PT ಮಾಸ್ಟ್ರು ನೋಡ್ದಂಗೆ ಅನಿಸುತ್ತೆ ಅವ್ರನ್ನ. ಮತ್ತು ಇನ್ನೊಂದು ರೀತಿ ಅಂತಂದರೆ ಕ್ಯಾಪ್ಟನ್ ಅಂತಂದರೆ ನೋಡಿ, ನಾವು ಅವರಿಂದ ಏನಾದರೂ ಕಲಿಬೇಕಾಗಿರುತ್ತೆ. ಒಂದೊಳ್ಳೆ ಮೋಟಿವೇಟರ್ ಆಗಿರ್ತಾರೆ ಮತ್ತು ಆಲ್ರೌಂಡರ್ ಆಗಿರಬೇಕಾಗಿರುತ್ತೆ. ಅವರೆಲ್ಲದರಲ್ಲೂ ಕೂಡ ಪಳಗಿರಬೇಕಾಗತ್ತೆ ಮತ್ತು ಒಬ್ಬ ಒಳ್ಳೆಯ ಅತ್ಯುತ್ತಮ ವ್ಯಕ್ತಿತ್ವ ಇರುವಂಥವ್ರು ಆಗಿರುತ್ತೆ. ಸೊ ಆವಾಗ ಅವ್ರು ಏನಾಗ್ತಾರೆ ಅಂದರೆ ಕ್ಯಾಪ್ಟನ್ ಆಗಲಿಕ್ಕೆ ಸಾಧ್ಯ. ಸೊ ನನ್ನನ್ನು ಕ್ಯಾಪ್ಟನ್ ಅಂತ ಕರೀರಿ ಅಂತ ಹೇಳ್ತಿದ್ದಾರೆ. ಸೊ ಈ ಎಲ್ಲ ಕ್ಯಾಪ್ಟನ್ ಅನ್ನೋ ಈ ಒಂದು ವಿಚಾರ ಅನಲೈಸ್ ಮಾಡ್ತಾ ಹೋದರೆ ನಾವು ರಘು ಅವ್ರಿಗೆ ಕಣ್ಣು ಮುಚ್ಕೊಂಡು ಕ್ಯಾಪ್ಟನ್ ಅಂತ ಕರೆಯೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂದೇಶ ಇಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ. ರಘು ಅವ್ರನ್ನ ಏನಂತ ಕರಿಬೇಕು ಅಂತ ಹೇಳಿ. ಸೊ ಇದು ಬಿಗ್ ಬಾಸ್ ಮನೆಯಲ್ಲಿ ಮಧ್ಯಾಹ್ನ ಅಪ್ಡೇಟ್ ಆಗಿರುವಂಥ ಪ್ರೋಮೋ. ಸೊ ಯಾರನ್ನ ನೀವು ಯಾವ ರೀತಿಯಾಗಿ ಕರಿಬೇಕು ಅನ್ನೋದನ್ನು ಸ್ಪರ್ಧಿಗಳು ಬೋರ್ಡ್ನಲ್ಲಿ ಬರಿತಾ ಇದ್ದಾರೆ. ಸೊ ಇಲ್ಲಿ ಧ್ರುವಂತ್ ಅವರು ಹೀರೋನಾ ಝೀರೋನಾ ಅದನ್ನು ಕಾಮೆಂಟ್ ಮಾಡಿ. ಇನ್ನು ಪಟಾಕಿನ ರಕ್ಷಿತಾ ಶೆಟ್ಟಿ ಅಥವಾ ಟುಸ್ ಪಟಾಕಿನ ಕಾಮೆಂಟ್ ಮಾಡಿ. ಇನ್ನು ಗಿಲ್ಲಿ ಸಕಲಕಲಾ ವಲ್ಲಭ ಅಂತ ಹೇಳಿದಾರಲ್ವಾ. ಸೊ ಅವರು ಸಕಲಕಲಾ ವಲ್ಲಭನ ಅಥವಾ ಸೊಂಟ ಇಲ್ಲದೆ ಬೆಡ್ ಮೇಲೆ ಮಲ್ಕೊಳ್ಳುವಂತಹ, ಸುಮ್ಮನೆ ಬಿಗ್ ಬಾಸ್ ಮನೆಗೆ ಬಂದು ಹೋಗ್ಲಿಕ್ಕೆ ಬಂದಿರುವಂತಹ ನಟನ ಕಾಮೆಂಟ್ ಮಾಡಿ. ಇನ್ನು ಧನುಷ್ ಟಾಸ್ಕ್ ಒಂದನ್ನೇ ಆಡಿನೇ ಟಾಸ್ಕ್ ಮಾಸ್ಟರ್ ಆದರು. ಸೊ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ. ಹೀಗೆ ಎಲ್ಲರೂ ತಮ್ಮ ಹೆಸರುಗಳನ್ನು ಬರೆದಿದ್ದಾರೆ. ನಿಮ್ಮ ಆಸೆ ಏನು, ಯಾರ್ಯಾರಿಗೆ ಏನು ಹೆಸರು ಕೊಡ್ತೀರಾ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.